5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯಲಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. 2 ವರ್ಷ ಭರ್ತಿಯಾಗಿದೆ. ಉಳಿದಿರುವಂತಹ 3 ವರ್ಷದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಡಿ.ಕೆ. ಶಿವಕುಮಾರ್ ಸಿಎಂ ಅನ್ಯೋನ್ಯವಾಗಿದ್ದಾರೆ. ಬಿಜೆಪಿ ಕಿತಾಪತಿ ಮಾಡ್ತಿರೋದು. ಬಿಜೆಪಿಯವರಿಗೆ ಇದನ್ನು ತಡೆದುಕೊಳ್ಳಲಾಗದೆ ಒದ್ದಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಅವರೆಲ್ಲವನ್ನ ನೋಡ್ಕೊಳ್ತಾರೆ. ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಪೋಸ್ಟು ಇಲ್ವಲ್ಲ, ಸಿಎಂ ಇದಾರಲ್ಲ. ಡಿ.ಕೆ. ಶಿವಕುಮಾರ್ ಅವರು ಶಸ್ತ್ರ ತ್ಯಾಗ ಅಲ್ಲ ರೀ, ಅವರು ಒಬ್ಬರು ಅಧ್ಯಕ್ಷ. ನೀವೇನೇನೋ ಕೇಳಿದಾಗ ಏನೇನೋ ಹೇಳಿ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಸೊ ಸಿದ್ದರಾಮಯ್ಯನವರು ಡಿ ಕೆ ಅವರು ಅನ್ಯೋನ್ಯವಾಗಿದ್ದಾರೆ. ಅದು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾರೆ ವಿನ ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರೆದ್ರೆ ಡಿ ಕೆ ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ, ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯನವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೇಜಾರಾಗದೆ ಯಾರಿಗೆ ಮಾಧ್ಯಮ ಸ್ನೇಹಿತರಿಗೆ ಆಹಾರ ಬೇಕಾಗಿದೆ. ಹೇಳಪ್ಪ, ಇಲ್ಲಿ ನಿಮಗೆ ಟಿ ವಿಲಿ ಓಡಿಸೋದಕ್ಕೆ ವಿಚಾರ ಬೇಕಾಗಿದೆ, ವಿರೋಧ ಪಕ್ಷ ಟೀಕೆ ಮಾಡೋಕ್ಕೆ ಬೇಕಾಗಿದೆ. ಇಲ್ಲೇನು ನಮ್ಮ ಹತ್ರ ಸಿಕ್ಕಲ್ಲ. ಈಗ ಅನ್ಯೋನ್ಯವಾಗಿ ನೋಡಪ್ಪ, ಅದಕ್ಕೆ ಡಿ ಕೆ ಅವ್ರು ಏನು ಹೇಳೋರೆ, ಸಿದ್ದರಾಮಯ್ಯನವರು ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಕೈ ಹಿಡಿದು ತೋರಿಸೋರೆ. ಬಿಟ್ಬಿಡಿ. ಈಗ ನಮ್ಮ ಮುಂದೆ ಒಳ್ಳೆ ಮಳೆ ಆಗ್ತಾ ಇದೆ, ಒಳ್ಳೆ ಬೆಳೆಯಾಗಿ ಬಿತ್ತನೆ ಕೊಡೋಣ, ಗೊಬ್ಬರ ಕೊಡೋಣ, ಔಷಧಿ ಕೊಡೋಣ, ರೈತರು ಚೆನ್ನಾಗಿ ಬೆಳೀಲಿ, ಅದ್ರ ಕಡೆ ಗಮನ ಹರಿಸೋ ನಡ್ರಿ. ಇನ್ನೂ 3 ವರ್ಷ ನಮ್ಮ ಸರ್ಕಾರ ಇರುತ್ತೆ ಹಂತವಾಗಿ ಪ್ರಯತ್ನ ಮಾಡಿದ್ದಾರೆ. ನೋಡಿರಿ, ಅವ್ರಿಗೆ ಏನಾದ್ರು ಮಾಡಿ ಕಿತಾಪತಿ ಮಾಡಬೇಕು ಅಂತ ನಾವು ಇಳಿಸ್ತೀವಿ ಅಂತ ಯಾರು ಹೇಳೋರು? ಅವ್ರಿಗೇನೋ ಪತ್ರ ಬರೆದಿದ್ರಾ ಬಿ ಜೆ ಪಿಯವ್ರಿಗೆ? ನಾವು ಇವತ್ತು ಸಿದ್ದರಾಮಯ್ಯ ಇಳಿಸ್ತೀವಿ, ಇವ್ರನ್ನ ಮಾಡ್ತೀವಿ, ಅವ್ರು ಏನು, ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಈ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ಮೊನ್ನೆ ಮೈಸೂರಲ್ಲಿ ಹೇಳಿದಾರಲ್ಲ, ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ 5 ವರ್ಷ ಸರ್ಕಾರ ಇರುತ್ತೆ. ಬಿ ಜೆ ಪಿಯವ್ರಿಗೆ ಪಾಪ ತಡ್ಕೊಳಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ. ಯಾರು ಇರಲಿ ಕಾಂಗ್ರೆಸ್ ಅವ್ರು ಸಿ ಎಂ ಆಗಿರ್ತಾರೆ. ನೋಡಿರಿ,